ಪ್ರಶಾಂತ್ ಮಾತಾಡತ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿಲ್ಲಿ ನೋಡ್ಬೋದು, ಇದೇನಂತಂದ್ರೆ ನಮ್ಮ ರೈಡಿಂಗ್ ಎಸೆನ್ಷಿಯಲ್ಸ್. ನಾವು ರೈಡಿಂಗ್ ಹೊಂಟಿವಿ ಅಂತ ಹೇಳಿದ್ದೆ ನಿಮಗೆ ಆಲ್ರೆಡಿ. ಅದ್ರೊಳಗೆ ನಾವು ಏನೇನು ಒಯ್ತೀವಿ, ಆಮೇಲೆ ಪ್ಯಾಕಿಂಗಿಗೆ ಏನೇನು ಎಸೆನ್ಷಿಯಲ್ಸ್ ಕಂಪಲ್ಸರಿ ಏನೇನು ಒಯ್ಬೇಕು ಅನ್ನೋದನ್ನು ನಾವು ಒಂದು ಲಿಸ್ಟ್ ಮಾಡೀನಿ. ಅದ್ರೊಳಗಿಂದ ಐತಲ್ಲ ನಾನೆಲ್ಲನೂ ಸೆಟಪ್ ಮಾಡಿಟ್ಟೀನಿ ಪ್ಯಾಕಿಂಗ್ ಮಾಡೋಕ್ಕಿದ್ದೆ. ಅದಕ್ಕೆ ನಿಮಗೂ ತೋರಿಸಿದಂಗಾಯ್ತು. ನೀವೆಲ್ಲಾದರೂ ರೈಡಿಗೆ ಹೊಂಟಿದ್ರಂದ್ರೆ ನಿಮಗೂ ಈಸಿ ಆಗಲಿ ಅಂತೇಳಿ ನಾನು ಇದನ್ನು ಸೆಟಪ್ ಮಾಡ್ಕೊಂಡೀನಿ. ಇಲ್ಲಿ ನೋಡ್ಬೋದು ನೀವು ಏನೇನು ಅದಾವ ಅಂತೇಳಿ ಒಂದೊಂದನ್ನು ಹೇಳ್ಕೊಂತ ಹೋಗ್ತೀನಿ. ನಾವಿಬ್ರು ಸೇಫ್ಟಿ ಸಂಬಂಧ ಅಂತೇಳಿ ಎಕ್ಸಾರದ್ದು ಜಾಕೆಟ್ಸ್ ತೊಗೊಂಡಿವಿ. ಅದ್ರ ಜೊತೆ ಇಲ್ಲಿ ನೋಡ್ಬೋದು ಅದ್ರದ್ದು ರೇನ್ ಕೋಟ್ಸ್ ಅದಾವ ಇಬ್ಬರಿಗೂ. ಆಮೇಲೆ ಇಬ್ಬರು ರೈಡಿಂಗದು ಪ್ಯಾಂಟ್ಸ್ ತೊಗೊಂಡಿವಿ. ಮಸ್ಟ್ ಆ್ಯಂಡ್ ಶುಡ್ ಹೆಲ್ಮೆಟ್ಸ್ ತೊಗೊಂಡಿವಿ. ಆಮೇಲೆ ಹ್ಯಾಂಡ್ ಗ್ಲೌಸ್ ನೋಡ್ಬೋದು ನೀವು ರೈಡಿಂಗದ್ದು. ಇಷ್ಟೆಲ್ಲ ಆದ್ಮ್ಯಾಗ ಬೇಸಿಕ್ಸ್ ಅಂತೇಳಿ ಬಂದಾಗ ಫಸ್ಟ್ ಆಫ್ ಆಲ್ ನಾವು ಒಂದು ಕಿಟ್ ಟೈಪ್ ಮಾಡ್ಕೊಂಡೀನಿ ಸಪ್ರೇಟಾಗಿ. ಇದ್ರೊಳಗೆ ತಲೆಗೆ ಹಚ್ಕೊಳ್ಳೋ ಎಣ್ಣೆ, ಬ್ರಷ್, ಪೇಸ್ಟ್, ಆಮೇಲೆ ಬಾಡಿ ಲೋಷನ್ಸ್, ಸಣ್ಣ ಬಾಟಲ್ ಒಳಗೆ ಬಾಡಿ ಲೋಷನ್ಸ್, ಆಮೇಲೆ ಶಾಂಪೂ, ಇದೆಲ್ಲನೂ ಒಂದು ಪಾಕೆಟ್ ಮಾಡೀನಿ. ಅದನ್ನು ಬಿಟ್ಟು ಇನ್ನೊಂದು ಇದು ನಂದು ಮೇಕಪ್ ಕಿಟ್ ಟೈಪ್. ಆಲ್ಮೋಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಬೇಸಿಕ್ ಫೌಂಡೇಶನ್ಸ್, ಲಿಪ್ಸ್ಟಿಕ್ ಎಲ್ಲಾನು ಏನೇನು ಬೇಕಾಗ್ತಲ್ಲ ಮೇಕಪ್ಪಿಗೆ ಅದೆಲ್ಲ ಇದ್ರೊಳಗೆ ಅದಾವ. ಅದಾದಮೇಲೆ ಒಂದು ಮೆಡಿಕಲ್ ಕಿಟ್ ಅಂತೇಳಿ ಸಪ್ರೇಟಾಗಿ ಮಾಡೀನಿ. ಅದ್ರೊಳಗೆ ಏನೇನು ಅದಾವ ಅಂತಂದ್ರೆ ಒಂದು ಪೇನ್ ಸ್ಪ್ರೇ ಐತಿ, ಯಾಕಂದ್ರೆ ಕಂಟಿನ್ಯೂಸ್ಲಿ ರೈಡ್ ಮಾಡ್ಬೇಕಾದ್ರೆ ಬೇಕಾಗ್ಬೋದು ಅಂತ ಒಂದು ಪೇನ್ ಸ್ಪ್ರೇ ಇಟ್ಕೊಂಡಿನಿ. ಆಮೇಲೆ ಒಂದು ವಿಕ್ಸ್ ಅಥವಾ ಜಂಡು ಬಾಮ್, ಆಮೇಲೆ ಕಾಟನ್, ಡೆಟಾಲ್, ಆಮೇಲೆ ಒಂದು ಸ್ವಲ್ಪ ಮಾಯ್ಶ್ಚರೈಸರು, ಆಮೇಲೆ ಟಿಶ್ಯೂಸ್ ಇಟ್ಕೊಂಡಿನಿ ಸ್ವಲ್ಪ. ಅದಾದ್ಮ್ಯಾಗ ಈ ಕಡೆ ನೋಡಕ್ಕೆ ಹೋದ್ರೆ 2 ಪೇರ್ ಆಫ್ ಶೂಸ್ ಅದಾವ. ಅವ್ರದ್ದು ಒಂದು ಸೆಟ್, ನಂದು ಒಂದು ಸೆಟ್ಟು. ನೆಕ್ಸ್ಟ್ ಇಲ್ಲಿ ಅಂತ ಬಂದಾಗ ನೀವೆಲ್ಲರೂ ನೋಡಿರ್ತೀರಿ, ಆಲ್ಮೋಸ್ಟ್ ರೈಡರ್ಸ್ ಕಡೆ ಇದ್ದೇ ಇರ್ತೈತಿ ಒಂದು ಇದ್ರದ್ದೊಂದು ಸಪ್ರೇಟಾಗಿ ರಿವ್ಯೂ ವಿಡಿಯೋ ಮಾಡ್ತೀನಿ ನಾನು ಇದನ್ನ ಐತಲ್ಲ ಮೀಶೋದಿಂದ ತರಿಸಿದ್ದೆ. ಇದು ನೋಡಿದ್ರೆ ಗೊತ್ತಾಗ್ತೈತಿ ನಿಮಗೆ. ಸಣ್ಣದ ಸ್ಟವ್ ಟೈಪ್ ಬರುತ್ತಿದ್ದು, ಬ್ಯೂಟೆನ್ ಗ್ಯಾಸ್ ಮ್ಯಾಗ ವರ್ಕ್ ಆಗುತ್ತೆ. ಅದ್ರದ್ದು ಬ್ಯೂಟೆನದ್ದು 2 ಗ್ಯಾಸದ್ದು ಬಾಟಲ್ಸ್ ಅದಾವ. ಅದು ಮತ್ತು ಇದನ್ನ ಸಣ್ಣದೊಂದು ಸ್ಟವ್ ತೊಗೊಂಡಿನಿ. ಅದನ್ನು ಬಿಟ್ರೆ ನೆಕ್ಸ್ಟ್ ಫ್ರೂಟ್ಸ್, ಆಮೇಲೆ ಒಂದು ನೈಫ್ ತೊಗೊಂಡಿನಿ. ಅಂದರೆ ಎಲ್ಲಾದರೂ ಹೋದ್ರೆ ಸಡನ್ ಆಗಿ ಬೇಕಾಗ್ತವೆ ಅಂತ. ಅದ್ರ ಜೊತೆ ಒಂದು 3-4 ಚಾಕ್ಲೇಟ್ ತೊಗೊಂಡು ಇಟ್ಕೊಂಡ್ಬಿಡ್ತೀವಿ ಅದನ್ನೊಂದು ಸಪ್ರೇಟಾಗಿ. ಆಮೇಲೆ ನೆಕ್ಸ್ಟು ಇಲ್ಲಿ ಬಂದಾಗ ಇದನ್ನೊಂದು ಸಪ್ರೇಟಾಗಿ ಪ್ಯಾಕ್ ತೊಗೊಂಡಿನಿ. ಇದ್ರೊಳಗೆ ಕ್ಯಾಶ್ ಆಗಲಿ, ಅಂದರೆ ಎಲ್ಲ ಕಡೆನೂ ಫೋನ್ಪೇ ವರ್ಕ್ ಆಗಲ್ಲ. ಆ ಟೈಮ್ದಾಗ ಏನು ಮಾಡ್ಬೋದು, ಕ್ಯಾಶ್, ಆಮೇಲೆ ಡಾಕ್ಯುಮೆಂಟ್ಸ್. ಈಗೆಲ್ಲರೂ ಹೋಗಿರ್ತೀರಿ ಅಂದ್ರೆ ಅಲ್ಲಿ ಸ್ಟೇ ಮಾಡುವಾಗ ಅದು ನಿಮ್ಮ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಇಲ್ಲ ಅಂದ್ರೆ ಬೈಕ್ ಮ್ಯಾಗ ಹೋಗ್ತಿರ್ತೀವಲ್ಲ ಅವಾಗ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಅದಕ್ಕೊಂದು ಸಪ್ರೇಟಾಗಿರಲಿ ಅಂತ ಡಾಕ್ಯುಮೆಂಟ್ಸ್ ಸಂಬಂಧ ಒಂದು ಸಪ್ರೇಟಾಗಿಟ್ಟೀನಿ. ಆಮೇಲೆ ನಂದು ಸಣ್ಣದೊಂದು ಸೆಲ್ಫಿ ಸ್ಟಿಕ್ ನೋಡ್ಬೋದು. ಇದಕ್ಕೈತಲ್ಲ ಕೆಳಗಡೆ ಹಿಂಗೆ ಸ್ಟ್ಯಾಂಡ್ ಐತಿ. ಆಮೇಲೆ ಇಲ್ಲಿ ಬ್ಲೂಟೂತಿಗೆ ಕನೆಕ್ಟ್ ಮಾಡಿ ಆರಾಮಾಗಿ ನಾವೇ ಫೋಟೋ ಹೊಡ್ಕೋಬೋದು. ಯಾರಿಗೂ ಕರೆಯೋ ಅವಶ್ಯಕತೆ ಇರಲ್ಲ. ಆಮೇಲೆ ನಾವಿಬ್ಬರೇ ಹೋಗತ್ತೀವಿ, ಆ ಟೈಮ್ದಾಗ ಇದು ಯೂಸ್ ಆಗ್ತೈತಿ ಅಂತ ಇಟ್ಕೊಂಡೀನಿ. ಇದಕ್ಕೆ ಇಲ್ಲಿ ಲೈಟ್ನೂ ಅದ ನೋಡ್ಬೋದು. ಏನಾರ ಅವಶ್ಯಕತೆ ಇದ್ರೆ ಬೇಕಾಗುತ್ತೆ ಅಂಥೇಳಿ ಇದನ್ನು ತೊಗೊಂಡಿನಿ. ಆಮೇಲೆ 2 ಪೇರ್ ಆಫ್ ಶೂಸ್ ತೊಗೊಂಡಿವಿ, 2 ಪೇರ್ ಆಫ್ ಸಾಕ್ಸ್ ತೊಗೊಂಡಿವಿ. ಆಮೇಲೆ ವೇಸ್ಟ್ ಕ್ಯಾರಿ ಬ್ಯಾಗ್ ಒಂದು 2-3 ತಗೋಬೇಕು. ಏನಾದರೂ ಅವಶ್ಯಕತೆ ಬರ್ತಾವ, ಇಲ್ಲ ಅಂದ್ರೆ ಈಗ ಮಳೆಗಿಳೆ ಬಂತಂದ್ರೆ ಆ ಟೈಮ್ದಾಗ ಬಟ್ಟೆ ಚೇಂಜ್ ಮಾಡಿದ್ದು ಬಟ್ಟೆ ಅದರೊಳಗೆ ಇಡಾಕ. ಆಮೇಲೆ ಇದು ನ್ಯಾಪ್ಕಿನ್ ಅದು ತೊಗೊಂಡಿನಿ ಸುಮ್ಮನೆ ಎಕ್ಸ್ಟ್ರಾ ಇರಲಿ ಅಂಥೇಳಿ. ಅದಾದಮೇಲೆ ಎಲೆಕ್ಟ್ರಾನಿಕ್ ಸಾಮಾನಿಗೆ ಅಂತೇಳಿ ಬಂದ್ರೆ ಒಂದು ಮೈಕದ ಬಾಕ್ಸ್ ಐತಿ. ಇವಾಗೇನು ಶಾಂತ ಇರ್ತೈತಿ, ಎಲ್ಲ ಕೇಳಿಸ್ತೈತಿ ಕರೆಕ್ಟಾಗಿ ಮನೆಯಾಗ ವಿಡಿಯೋ ಮಾಡ್ಬೇಕಾದ್ರೆ. ಬಟ್ ಹೊರಗಡೆ ಹೋದಾಗ ಮೈಕ್ ಬೇಕು ಅಂತ ನನ್ನ ಒಪಿನಿಯನ್. ಅಂದ್ರೆ ನಾಯ್ಸ್ ಭಾಳ ಇದ್ದಾಗ ಮೈಕ್ ಹೆಲ್ಪ್ ಆಗುತ್ತೆ ಅಂತೇಳಿ ಒಂದು ಮೈಕ್ ಇಟ್ಕೊಂಡಿನಿ. ಆಮೇಲೆ OTG ಕೇಬಲ್, ಆಮೇಲೆ ಒಂದು ಪೆನ್ಡ್ರೈವ್ ತೊಗೊಂಡಿನಿ. ಅಂದ್ರೆ ಮೊಬೈಲ್ ಸ್ಟೋರೇಜ್ ಏನಾದರೂ ಫುಲ್ ಆದ್ರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಅದನ್ನು ಬಿಟ್ರೆ ಬ್ಲೂಟೂತದ್ದು, ಅಂದ್ರೆ ಅವ್ರದ್ದೊಂದು ಬ್ಲೂಟೂತದ್ದು, ಆಮೇಲೆ ನಂದು ಇಯರ್ಬಡ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ಪೀಕರ್ ತೊಗೊಂಡಿನಿ. ಸ್ಪೀಕರ್ ಯಾಕ್ರಿ, ನೀವೇನು ಬೈಕ್ ಮ್ಯಾಗ ಹೋಗ್ತಿರ್ತೀರಿ ಅಂದ್ರೆ ನಮಗೆ ಬೋರ್ ಆದಾಗ ಏನು ಮಾಡ್ತೀವಿ, ನಾವು ಸ್ಪೀಕರ್ ಹಚ್ಕೊಂಡು ಹಾಡ ಕೇಳ್ಕೊತಾನೆ ಹೋಗ್ತೀವಿ. ಈಸಿಯಾಗಿ ಆರಾಮ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊತ ಹೋಗ್ಬೋದು ಅಂತೇಳಿ ಒಂದು ಸ್ಪೀಕರ್ ಇಟ್ಕೊಂಡಿವಿ. ಆಮೇಲೆ ಚಾರ್ಜರ್, ಅದನ್ನು ಬಿಟ್ಟು ಮೊಬೈಲು, ವಾಚ್, ಇಷ್ಟೆಲ್ಲನೂ ಐತಲ್ಲ ಒಂದು
ಪರ್ಫೆಕ್ಟಾಗಿ ನಾ ಸೆಟ್ ಮಾಡ್ಕೊಂಡಿನಿ. ಹೋಗೋಕ್ಕಿಂತ ಮುಂಚೆನೇ ಒಂದು ಪೇಪರ್ನಾಗ ನಾನೆಲ್ಲ ಬರ್ಕೊಂಡಿದ್ದೆ. ಅದನ್ನು ಪೇಪರ್ನಾಗಿಂದ ನಾನು ಒಂದೊಂದೇ ರೈಟ್ ಮಾರ್ಕ್ ಮಾಡ್ಕೊತು ಎಲ್ಲ ನೀಟಾಗಿ ಮಾಡಿಟ್ಟಿದ್ದೀನಿ. ನೀವು ಹಿಂಗೆ ಮಾಡಿದ್ರೆ ಈಸಿ ಆಗ್ತೈತಿ. ಒಂದು 2 ಡೇಸ್ ಮುಂಚೆನೇ ಒಂದೆಲ್ಲ ಲಿಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ಅದ್ರೊಳಗನ ನೀವು ರೈಟ್ ಮಾರ್ಕ್ ಮಾಡ್ಕೋತ ಹೋದ್ರೆ ಅಂದ್ರೆ ಏನೂ ಮಿಸ್ ಆಗಕ್ಕೆ ಸಾಧ್ಯ ಇರಲ್ಲ. ನೆನಪದಾಗ ಅದ್ರೊಳಗೆ ಬರೆದಿಡೋದು, ಆಮೇಲೆ ಅದನ್ನ ಏನು ಮಾಡ್ಬೋದು, ರೈಟ್ ಮಾರ್ಕ್ ಮಾಡ್ಕೊಂಡು ತಗೋದು. ಇಷ್ಟೆಲ್ಲನೂ ನಾನು ತೊಗೊಂಡಿನಿ. ಇದು ಒಂದು ಬ್ಯಾಗ್ನಾಗ ನಾನು ಆಮೇಲೆ ನಾವು ಹೋಗೋತಿರೋದು ಸ್ಪೆಷಲ್ ಜಾಗಕ್ಕೆ, ಟ್ರೆಡಿಷ್ನಲ್ ಜಾಗಕ್ಕೆ ಆಗಿರೋದ್ರಿಂದ ನಾವೇನು ಮಾಡಕತ್ತೀವಿ ಅಂದ್ರೆ ಒಂದು 2 ಪೇರ್ ಆಫ್ ಟ್ರೆಡಿಷ್ನಲ್ ವಿಯರ್ಸ್ ಡ್ರೆಸ್ ತೊಗೊಳತ್ತೀವಿ. ಆಮೇಲೆ ನಾರ್ಮಲಿ ಆಲ್ಮೋಸ್ಟ್ ರೈಡ್ ಮಾಡ್ಬೇಕಾರೆ ಅಂತೂ ಜಾಕೆಟ್ ಮ್ಯಾಗನ ಹೋಗ್ಬಿಡ್ತೀವಿ, ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹೋದಾಗ ಏನಾದರೂ ಬೇಕಾಗ್ತೈತಿ ಅಂತೇಳಿ ನೈಟ್ ವಿಯರ್ಸ್ 1-2 ಸೆಟ್ ತೊಗೊಂಡಿವಿ. ಆಮೇಲೆ ಬೇಸಿಕ್ ಎಸೆನ್ಷಿಯಲ್ಸ್ ಎಲ್ಲನೂ ಬಟ್ಟೆ ಬೇರೆ ತೊಗೊಂಡಿವಿ, ಅವೆಲ್ಲ ಇದ್ರೊಳಗೆ ಹೋಗ್ತಾವೆ. ಶೂಸ್ ಅಂತೂ ಹಾಕೊಂತೀವಿ. ಇದೆಲ್ಲನೂ ನಮ್ಮ ಮೈ ಮ್ಯಾಗ ಹೊಳಿತೈತಿ. ಭಾಳ ಇಷ್ಟನ್ನೇ ನಾವು ಐತಲ್ಲ ಕ್ಯಾರಿ ಮಾಡ್ತೀವಿ. ನಂಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇದ್ರೆ ಒಯ್ತೀನಿ, ಇರಲಿಲ್ಲ ಅಂದ್ರೆ ನೋಡ್ತೀನಿ. ಆಲ್ಮೋಸ್ಟ್ ಪೆಂಡ್ರೈವ್ ತೊಗೊಂಡಿನಿ. ಅಷ್ಟು ಮೀರಿ ನನಗೆ ಒಂದು ವೇಳೆ ಏನಾದರೂ ಎಸೆನ್ಷಿಯಲ್ ಅನ್ನಿಸ್ತಂದ್ರೆ ಲ್ಯಾಪ್ಟಾಪ್ ಒಯ್ಬೇಕು ಅಂತೇಳಿ ಅಂದ್ಕೊಂಡಿನಿ. ಇನ್ನೂ ಡಿಸೈಡ್ ಮಾಡಿಲ್ಲ. ಸೆಲ್ಫಿ ಸ್ಟ್ಯಾಂಡ್ ಇದನ್ನೆಲ್ಲನೂ ಐತಲ್ಲ ನೋಡ್ಕೊಂಡು ನಿಮ್ಮ ನೆಕ್ಸ್ಟ್ ರೈಡಿಗೆ ಐತಲ್ಲ ಈಸಿ ಆಗ್ತೈತೆ ಅಂದ್ಕೊಂಡಿನಿ. ಆಮೇಲೆ ವಾಟರ್ ಬಾಟಲ್ ಒಂದು ಮಸ್ಟ್ ಆ್ಯಂಡ್ ಶುಡ್, ಒಂದು 2 ಲೀಟರ್ಸ್ದು. ಇಲ್ಲಾಂದ್ರೆ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 1 ಲೀಟರ್ದಾಗ ನಿಮ್ಮ ಕಡೆ ವಾಟರ್ ಬಾಟಲ್ ಇಟ್ಕೋರಿ. ಯಾಕಂದ್ರೆ ಬೇಕಾಗುತ್ತೆ. ನೀರಡ್ ಶಾತಂದ್ರೆ ಅದು ಎಲ್ಲ ಕಡೆನೂ ನೀರಿನ ಬಾಟಲ್ ನೀರು ಸಿಗ್ತೈತಿ ಅಂತ ಹೇಳೋಕ್ಕಾಗಲ್ಲ. ಸೊ ಬೆಟರ್ ಒಂದು ನೀರಿನ ಬಾಟಲ್ ಇಟ್ಕೊಂಡ್ರಿ ಅಂದ್ರೆ ನಿಮಗೂ ಈಸಿ ಆಗುತ್ತೆ. ಫ್ರೂಟ್ಸ್ ಆಗಲಿ, ಆಮೇಲೆ ಬೇಸಿಕ್ ಈಗ ನಾನು ಇದು ಸ್ಟವ್ ತೊಗೊಂಡಿನಲ್ಲ ಅದ್ರ ಜೊತೆನೇ ಒಂದು ಸಣ್ಣದೊಂದು ಬೊಗಣಿ ತೊಗೊಂಡ್ಬಿಡ್ತೀನಿ. ಆರಾಮಾಗಿ ನಾವು ಏನಾದರೂ ಮ್ಯಾಗಿ ಮಾಡ್ಕೋಬೇಕಂದ್ರೆ, ಇಲ್ಲಾಂದ್ರೆ ಸ್ವಲ್ಪ ಅನ್ನ ಮಾಡ್ಕೋಬೇಕು, ಇಲ್ಲ ಇದಕ್ಕೆ ನೀರು ಕಾಸಿ ನೀರು ಕುಡಿಬೇಕಂದಾಗ ಅದು ಯೂಸ್ ಆಗುತ್ತೆ. ಇಷ್ಟೆಲ್ಲನೂ ಇವತ್ತಿನ ವಿಡಿಯೋದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಯಾವ ರೀತಿ ವಿಡಿಯೋ ಬೇಕಾಗ್ಯಾವ, ಆಮೇಲೆ ನಿಮ್ಗೆ ಮತ್ತೇನ ಲಿಸ್ಟ್ ಬೇಕಾಗಿತ್ತು ಅಂದ್ರೆ ಲಾಸ್ಟಲ್ಲಿ ನಾವೊಂದು ಈ ಕಡೆ ಡಿಸ್ಕ್ರಿಪ್ಷನ್ ಒಳಗೆ ಇಲ್ಲಾಂದ್ರೆ ಐತಲ್ಲ ನಾನೊಂದು ವಿಡಿಯೋ ಒಳಗೆ ಐತಲ್ಲ ಹಾಕ್ತೀನಿ, ನೀವು ನೋಡ್ರಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳ್ರಿ. ನೆಕ್ಸ್ಟ್ ನಾವು ಐತಲ್ಲ ರೈಡಿಗೆ ಹೋಗ್ಬೇಕಾದ್ರೆ ನಿಮಗೂ ಮತ್ತೇನಾದರೂ ಎಕ್ಸ್ಟ್ರಾ ನಾ ಮರ್ತಿದ್ನಂದ್ರೆ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.